ಕಿತ್ತೂರು ತಾಲೂಕಿನ ಗ್ರಾಮ ಇಂದು ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ಕಿತ್ತೂರಿನ ಆಡಳಿತ ಸೌಧದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಇವತ್ತಿಗೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು, ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಕಿತ್ತೂರಿಗೆ ಬಂದಾಗ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರದಲ್ಲಿ ಪಾಲ್ಗೊಂಡು ಸಹಕಾರ ಮತ್ತು ಬೆಂಬಲ ಸೂಚಿಸಿ ಸದಾ ಗ್ರಾಮಾಡಳಿತ ಅಧಿಕಾರಿಗಳೊಂದಿಗೆ ಇರುವುದಾಗಿ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಂದಾಯ ಇಲಾಖೆಯ ಮಂತ್ರಿಯವರೊಂದಿಗೆ ಚರ್ಚಿಸಿ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಕಿತ್ತೂರು ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು ನಿಕಟಪೂರ್ವ ಅಧ್ಯಕ್ಷರು ಕಿತ್ತೂರು ತಾಲೂಕಿನ NPS ಅಧ್ಯಕ್ಷ ರವೀಂದ್ರ ಜಾಧವ್ ಮಾತನಾಡಿದ್ದು ಹೀಗೆ. ನಮ್ಮ ಕಿತ್ತೂರು ತಾಲೂಕಿಗೆ ನಮ್ಮ ಹಸಿರು ಸೇನೆ ನೇಗಿಲು ಯೋಗಿಗಳು ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ರವಿ ಪಾಟೀಲ್ ಅವರು ನಮ್ಮ ಕಿತ್ತೂರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ್ರು. ಅವರು ಮಾರ್ಮಿಕವಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಒಕ್ಕೊರಲಿನಿಂದ ಸರ್ಕಾರಕ್ಕೆ ಒತ್ತಾಯಿಸಿದರು. ಅವರು ಬಂದು ನಮಗೆ ಸಹಕಾರ ನೀಡಿದ್ದಕ್ಕೆ ಪ್ರಪ್ರಥಮವಾಗಿ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಇದೇ ರೀತಿಯಾಗಿ ನಾನು ಸಹ ಒಬ್ಬ ರೈತನ ಮಗ, ಅದಲ್ಲದೆ ನಾನು ಮಾಜಿ ಸೈನಿಕನಾಗಿರೋದ್ರಿಂದ ರೈತರ ಬಗ್ಗೆ ಅಪಾರವಾದಂತಹ ಗೌರವ ಅದ. ನಾವು ರೈತನ ಮಗನಾಗಿರೋದ್ರಿಂದ ಇದು ಆಟೋಮೆಟಿಕ್ ಆಗಿ ನಮ್ಮ ರಕ್ತಗುಣವಾಗಿ ಬರ್ತಕ್ಕಂಥ ವಿಚಾರ. ಈಗಾಗಲೇ ಸರ್ ಅವರು ರವಿ ಪಾಟೀಲ್ ಸರ್ ಅವರು ಹೇಳಿದ ಪ್ರಕಾರ ಭಾರತ ದೇಶ ಒಂದು ಕೃಷಿ ಪ್ರಧಾನವಾದ ದೇಶ. ಇಲ್ಲಿ ರೈತರ ಸಂಖ್ಯೆ ಕೃಷಿ ಪ್ರಧಾನವಾದ ದೇಶ ಆಗಿರೋದ್ರಿಂದ 75% ಕೃಷಿಕರೇ ಇರ್ತಕ್ಕಂಥ ದೇಶ. ಕೃಷಿಯೇ ಮೇನ ಮೂಲ ಕಸುವಾಗಿರ್ತಕ್ಕಂಥ ದೇಶ. ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ವೇದ ವಾಕ್ಯದಿಂದ ಭಾರತ ಇವತ್ತು ದಿವಸ ಸದೃಢಗೊಂಡಿದೆ. ಅವರು ಒಂದು ಮಾತು ಹೇಳಿದ್ರು, ಏನಪ್ಪಾ ಅಂದ್ರೆ LPG ಅಂತಕ್ಕಂಥ ಶಾರ್ಟ್ ಫಾರ್ಮ್ ನಾಗ ಹೇಳ್ತೀನಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, LPG ಅಂತ ಹೇಳ್ತೀವಿ. ಈಗೇನೋ ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಹೋಗಿದಾರ ಅಂತ ಹೇಳಿದ್ರಲ್ಲ, ಅವರೆಲ್ಲ ಒಂದು ವಿಚಾರಗಳು ನೋಡಿದಾಗಿ ಸಂವಿಧಾನ ಕೊಟ್ಟಂತ ಒಂದು ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತಿನ ದಿವಸ ಸರ್ಕಾರದ ಪರವಾಗಿ ನಾವು ಇವತ್ತಿನ ದಿವಸ ಒಕ್ಕಲಿಂದ ಅವರಿಗೆ ಬೇಡಿಕೆಗಳು ಇಟ್ಟಿದ್ದೇವೆ. ನಾವು ಜಾಸ್ತಿ ದೊಡ್ಡ ಮಟ್ಟದ ಬೇಡಿಕೆಗಳು ಏನಿಲ್ಲ. ನಮಗೆ ಗ್ರಾಮದಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಕಂಪ್ಯೂಟರ್ ಕೊಡ್ರಿಪ್ಪ, ಅದೇ ರೀತಿ ಪ್ರಿಂಟರ್ ಕೊಡ್ರಿ, ಜೆರಾಕ್ಸ್ ಮಷಿನ್ ಕೊಡ್ರಿ, ಕಾಗದ ಪತ್ರಗಳ ಹಾಳೆಗಳನ್ನು ಕೊಡ್ರಿ, ಅದೇ ರೀತಿಯಾಗಿ ಒಂದು ರೈತರ ಕೆಲಸ ಮಾಡ್ಲಿಕ್ಕೆ ನಮಗೆ ಒಂದು ಒಳ್ಳೆ ಹ್ಯಾಂಡ್ಸೆಟ್ ಕೊಡ್ರಿ, ಆಮೇಲೆ ಅದಕ್ಕೆ ಇಂಟರ್ನೆಟ್ ಸೇವೆ ಕೊಡ್ರಿ ಅಂತ ಕೇಳ್ತಾ ಇರ್ತೇವೆ. ಇದು ನಮ್ಮ ಸ್ವಾಭಿಮಾನದ ಹೋರಾಟ ಆಗಿದೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯ್ತು. ನಮಗೆ ಇನ್ನೂ ಸಹ ಒಂದು ಆಫೀಸ್ ಏನಪ್ಪಾ ಅಂದ್ರೆ ನಮಗೆ ನಿಜವಾಗ್ಲೂ ನಾವು ಸರ್ಕಾರಿ ನೌಕರು ಹೌದು ಅನ್ನೋತಕ್ಕಂಥ ಡೌಟ್ ಸಹ ನಮ್ಮಲ್ಲಿ ಮೂಡಿದೆ. ಎಲ್ಲ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಕಾರ್ಯಾಲಯ ಇದೆ. ಕೇವಲ ಕರ್ನಾಟಕದಲ್ಲಿ ಕಾರ್ಯಾಲಯ ಇಲ್ಲದಂತ ಕೆಲಸ ಮಾಡ್ತಕ್ಕಂಥ ನೌಕರು ಅಂತ ನಾವು ಗ್ರಾಮ ಆಡಳಿತಾಧಿಕಾರಿಗಳಂತೆ ಹೇಳ್ಬೋದು. ನಾವು ಇವತ್ತಿನ ದಿವಸ ಇರ್ತಕ್ಕಂಥ ಸರ್ಕಾರವನ್ನು ನಾವು ಕೇಳ್ತಾ ಇಲ್ಲ, ವಿರುದ್ಧವಾಗಿ ಹೇಳ್ತಾ ಇಲ್ಲ. 75 ವರ್ಷಗಳಿಂದ ಸಹ ನಮಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ರೀತಿ ಮೂಲಭೂತ ಸೌಲಭ್ಯ ಕೊಟ್ಟಿಲ್ಲ. ಈಗಲಾದ್ರೂ ನೀವು ಕೊಡ್ರಿ, ನಮ್ಮ ಜನ ಕೆಲಸ ಮಾಡ್ತೀವಿ ಅಂತ ಕೇಳ್ತಾ ಇದ್ದೇವೆ. ನಾವು ಮಾಡ್ತಕ್ಕಂಥ ಕೆಲಸ ಯಾಕೆ ಸಲುವಾಗಿಪ್ಪ ಅಂತ ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ. ರೈತರ ಮಕ್ಕಳ ಒಂದು ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಸ್ಪಂದಿಸಿ ಅವರ ಕೆಲಸಗಳನ್ನು ಮಾಡಲಿಕ್ಕೆ, ಆಮೇಲೆ ಸಮಾಜದಲ್ಲಿ ಒಳಿತಿಗಾಗಿ ಮಾಡ್ತಕ್ಕಂಥ ಕೆಲಸ, ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ಆಗಿ ಮಾಡ್ತಕ್ಕಂಥ ನಾವು ಕೆಲಸ, ಅಂಗವಿಕಲರು, ವಿಧವೆಯರು, ಸಂಧ್ಯಾ ಸುರಕ್ಷೆಯಲ್ಲಿ ಅಂಚಿನಲ್ಲಿರ್ತಕ್ಕಂಥವರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇದ್ದೇವೆ ಹೊರತು ನಾವು ಸ್ವಾರ್ಥಕ್ಕಾಗಿ ಏನು ಕೇಳ್ತಾ ಇಲ್ಲ. ದಯವಿಟ್ಟು ನಮಗೆ ಇವೆಲ್ಲ ಮೂಲಭೂತ ಸೌಲಭ್ಯ ಕೊಟ್ಟು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ, ಸಮಾಜದ ಕೆಲಸಗಳನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಕ್ಕಂಥ ಆಡು ಮುಟ್ಟದ ಸೊಪ್ಪು ಇಲ್ಲ ಎನ್ನುವಂತೆ ರೈತರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಸಮ್ಮಿಶ್ರವಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ಇಲ್ಲ. ಎರಡು ಮಂದಿ ಜಂಟಿಯಾಗಿ ನಾವು ಒಂದು ಅಭಿಯಾನ ರೀತಿಯಲ್ಲಿ ನಾವು ಹೊಂದಿಕೊಂಡಿರ್ತೇವೆ. ಹೀಗಾಗಿ ರೈತರು ಇರ್ತಕ್ಕಂಥ ಒಂದು ದೇಶವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ರೈತರು ನಮ್ಮ ಭಾರತದ ಬೆನ್ನೆಲುಬಾಗಿರೋದ್ರಿಂದ ಅವರು ಇವತ್ತಿನ ದಿವಸ ನಮ್ಮ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ನಾವು ಸಹಕಾರ ಕೊಡ್ತಾ ಇದ್ದೀವಿ. ರೈತರು ಪಾಪ ಎಂತೆಂತ ಹೋರಾಟಗಳನ್ನು ಮಾಡಿದ್ದಾರೆ. ಡೆಲ್ಲಿ ಒಳಗೆ ನೋಡಿದ್ದೀವಿ, ಇತಿಹಾಸ ಸ್ವಾತಂತ್ರ್ಯ ಸಿಕ್ಕ ನಂತರ ರೋಡ್ನಲ್ಲಿ ಬೆಳೆ ಪಡೆದು ರೈತರ ಸಂಘಟನೆಯನ್ನು ದಮನ ಮಾಡ್ತಕ್ಕಂಥ ಕ್ರಾಂತಿಕಾರಿಗಳ
ದಮನ ನೀತಿಯನ್ನು ಸಹ ನಾವು ನೋಡಿದ್ದೇವೆ. ಇಂಥ ಒಂದು ನೀತಿಗಳನ್ನು ಸ್ವಾತಂತ್ರ್ಯ ನಂತರ ನಾವು ಕಂಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ನಾವು ರೈತರ ಮಕ್ಕಳು ಸದಾ ರೈತರ ಜೊತೆಗೆ ಇರ್ತಕ್ಕಂಥ ಗ್ರಾಮ ಆಡಳಿತ ಆಗಿರೋದ್ರಿಂದ ರೈತರಿಗೆ ನಾವು ಸದಾ ಅವರ ಸಹಾಯಕ್ಕೆ ನಾವು ರೆಡಿ ಇದ್ದೇವೆ. ಆಮೇಲೆ ಗ್ರಾಮದ ಸರ್ವತೋಮುಖ ಏಳಿಗೆಗಾಗಿ ಎಲ್ಲರ ಒಳಿತಿಗಾಗಿ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ, ಇವತ್ತು ಬೆಂಬಲ ಕೊಟ್ಟಂತ ರೈತ ಸಂಘದ ರಾಜ್ಯಾಧ್ಯಕ್ಷರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನಮಸ್ಕಾರ ಸಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವರಿಗೆ ಅವರು ನಮ್ಮ ಒಂದು ಬೇಡಿಕೆಗಳ ಬಗ್ಗೆ ರಾಜ್ಯಾದ್ಯಂತ ಅವರು ಒಕ್ಕಲಿನಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಇದೆ. ಅವರ ಭರವಸೆ ಒಂದು ಆಶಾಕಿರಣ ಇರಲಿ ಅಂತ ಹೇಳಿ ನಾವು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ರವಿ ಪಾಟೀಲ್ ಸರ್, ನಮಸ್ಕಾರ. ಅವರು ಮಾರ್ಮಿಕವಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಒಕ್ಕೊರಲಿನಿಂದ ಸರ್ಕಾರಕ್ಕೆ ಒತ್ತಾಯಿಸಿದರು. ಅವರು ಬಂದು ನಮಗೆ ಸಹಕಾರ ನೀಡಿದ್ದಕ್ಕೆ ಪ್ರಪ್ರಥಮವಾಗಿ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಾನು ಸಹ ಒಬ್ಬ ರೈತನ ಮಗ, ಅದಲ್ಲದೆ ನಾನು ಮಾಜಿ ಸೈನಿಕನಾಗಿರೋದ್ರಿಂದ ರೈತರ ಬಗ್ಗೆ ಅಪಾರವಾದಂಥ ಗೌರವದ. ನಾನು ರೈತನ ಮಗನಾಗಿರೋದ್ರಿಂದ ಇದು ಆಟೋಮೆಟಿಕ್ ಆಗಿ ನಮ್ಮ ರಕ್ತಗುಣವಾಗಿ ಬರ್ತಕ್ಕಂಥ ವಿಚಾರ. ಈಗಾಗಲೇ ಸರ್ ಅವರು ರವಿ ಪಾಟೀಲ್ ಸರ್ ಅವರು ಹೇಳಿದ ಪ್ರಕಾರ ಭಾರತ ದೇಶ ಒಂದು ಕೃಷಿ ಪ್ರಧಾನವಾದ ದೇಶ. ಇಲ್ಲಿ ರೈತರ ಸಂಖ್ಯೆ ಕೃಷಿ ಪ್ರಧಾನವಾದ ದೇಶ ಆಗಿರೋದ್ರಿಂದ 75% ಕೃಷಿಕರೇ ಇರತಕ್ಕಂಥ ದೇಶ. ಕೃಷಿಯೇ ಮೂಲ ಕಸುಬು ಆಗಿರ್ತಕ್ಕಂಥ ದೇಶ. ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ವೇದ ವಾಕ್ಯದಿಂದ ಭಾರತ ಇವತ್ತಿನ ದಿವಸ ಸದೃಢಗೊಂಡಿದೆ. ಅವರು ಒಂದು ಮಾತು ಹೇಳಿದರು, ಏನಪ್ಪಾ ಅಂದ್ರೆ LPG ಅಂತಕ್ಕಂಥ ಶಾರ್ಟ್ ಫಾರ್ಮ್ನಾಗ ಹೇಳ್ತೀನಿ, ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, LPG ಅಂತ ಹೇಳ್ತೀವಿ. ಈಗೇನೋ ಅವ್ರು ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಹೊರಟಿದಾರ ಅಂತ ಹೇಳಿದ್ರಲ್ಲ, ಅವರೆಲ್ಲ ಒಂದು ವಿಚಾರಗಳನ್ನ ನೋಡಲಾಗಿ ಸಂವಿಧಾನ ಕೊಟ್ಟಂತ ಒಂದು ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತಿನ ದಿವಸ ಸರ್ಕಾರದ ಪರವಾಗಿ ನಾವು ಇವತ್ತಿನ ದಿವಸ ಒಕ್ಕಲಿನಿಂದ ಅವರಿಗೆ ಬೇಡಿಕೆಗಳನ್ನ ಇಟ್ಟಿದ್ದೇವೆ. ನಾವು ಜಾಸ್ತಿ ದೊಡ್ಡ ಮಟ್ಟದ ಬೇಡಿಕೆಗಳು ಏನಿಲ್ಲ. ನಮಗೆ ಗ್ರಾಮದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಕಂಪ್ಯೂಟರ್ ಕೊಡ್ರಿಪ್ಪ, ಅದೇ ರೀತಿ ಪ್ರಿಂಟರ್ ಕೊಡ್ರಿ, ಜೆರಾಕ್ಸ್ ಮಷಿನ್ ಕೊಡ್ರಿ, ಕಾಗದ ಪತ್ರಗಳು ಹಾಳೆಗಳನ್ನು ಕೊಡ್ರಿ, ಅದೇ ರೀತಿಯಾಗಿ ಒಂದು ರೈತರ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆ ಹೆಡ್ಸೆಟ್ ಕೊಡ್ರಿ, ಆಮೇಲೆ ಅದಕ್ಕೆ ಇಂಟರ್ನೆಟ್ ಸೇವೆಯನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಇದು ನಮ್ಮ ಸ್ವಾಭಿಮಾನದ ಹೋರಾಟ ಆಗಿದೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯಿತು. ನಮಗೆ ಇನ್ನೂ ಸಹ ಒಂದು ಆಫೀಸ್ ಇಲ್ಲಪ್ಪ ಅಂದ್ರೆ ನಮಗೆ ನಿಜವಾಗ್ಲೂ ನಾವು ಸರ್ಕಾರಿ ನೌಕರರು ಹೌದು ಅಲ್ಲೋ ಅಂತಕ್ಕಂಥ ಡೌಟ್ ಸಹ ನಮ್ಮಲ್ಲಿ ಮೂಡಿದೆ. ಎಲ್ಲ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಕಾರ್ಯಾಲಯ ಇದೆ. ಕೇವಲ ಕರ್ನಾಟಕದಲ್ಲಿ ಕಾರ್ಯಾಲಯ ಇಲ್ಲದಂಥ ಕೆಲಸ ಮಾಡ್ತಕ್ಕಂಥ ನೌಕರರು ಅಂದರೆ ನಾವು ಗ್ರಾಮ ಆಡಳಿತಾಧಿಕಾರಿಗಳಂತ ಹೇಳ್ಬೋದು. ನಾವು ಇವತ್ತಿನ ದಿವಸ ಇರ್ತಕ್ಕಂಥ ಸರ್ಕಾರವನ್ನು ನಾವು ಹೇಳ್ತಾ ಇಲ್ಲ, ಅವ್ರ ವಿರುದ್ಧವಾಗಿ ಹೇಳ್ತಾ ಇಲ್ಲ. 75 ವರ್ಷಗಳಿಂದ ಸಹ ನಮಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ರೀತಿ ಮೂಲಭೂತ ಸೌಲಭ್ಯವನ್ನು ಕೊಟ್ಟಿಲ್ಲ. ಈಗಲಾದರೂ ನೀವು ಕೊಡ್ರಿ, ನಮ್ಮ ಜನರು ಕೆಲಸ ಮಾಡ್ತೀವಿ ಅಂತ ಕೇಳ್ತಾ ಇದ್ದೇವೆ. ನಾವು ಮಾಡ್ತಕ್ಕಂಥ ಕೆಲಸ ಯಾರಿಗೆ ಸಲುವಾಗಿಪ್ಪ ಅಂತ ನಮ್ಮ ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ. ರೈತರ ಮಕ್ಕಳ ಒಂದು ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಸ್ಪಂದಿಸಿ ಅವರ ಕೆಲಸಗಳನ್ನು ಮಾಡಲಿಕ್ಕೆ, ಆಮೇಲೆ ಸಮಾಜದಲ್ಲಿ ಒಳಿತಿಗಾಗಿ ಮಾಡ್ತಕ್ಕಂಥ ಕೆಲಸ, ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ಗಾಗಿ ಮಾಡ್ತಕ್ಕಂಥ ನಾವು ಕೆಲಸ, ಅಂಗವಿಕಲರು, ವಿಧವೆಯರು, ಸಂಧ್ಯಾ ಸುರಕ್ಷೆಯಲ್ಲಿ ಅಂಚಿನಲ್ಲಿರ್ತಕ್ಕಂಥವರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಇವೆಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇದ್ದೇವೆ ಹೊರತು ನಾವು ಸ್ವಾರ್ಥಕ್ಕಾಗಿ ಏನು ಕೇಳ್ತಾ ಇಲ್ಲ. ದಯವಿಟ್ಟು ನಮಗೆ ಇವೆಲ್ಲ ಮೂಲಭೂತ ಸೌಲಭ್ಯ ಕೊಡ್ರಿ. ನಾವು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ, ಸಮಾಜದ ಕೆಲಸಗಳನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ರೈತರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಅಂದರೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಕ್ಕಂಥ ಪ್ರಮೇದವೇ ಇಲ್ಲ. ಆಡು ಮುಟ್ಟದ ಸೊಪ್ಪು ಇಲ್ಲ ಎನ್ನುವಂತೆ ರೈತರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಸಮ್ಮಿಶ್ರವಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ಇಲ್ಲ. 2 ಮಂದಿ ಜಂಟಿಯಾಗಿ ನಾವು ಒಂದು ಅಭಿಯಾನದ ರೀತಿಯಲ್ಲಿ ನಾವು ಅವರೊಂದಿಗೆ ಹೊಂದಿಕೊಂಡಿರ್ತೇವೆ. ಹೀಗಾಗಿ ರೈತರು ಇರ್ತಕ್ಕಂಥ ಒಂದು ದೇಶವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ರೈತರು ನಮ್ಮ ಭಾರತದ ಬೆನ್ನೆಲುಬಾಗಿರುವುದರಿಂದ ಅವರು ಇವತ್ತಿನ ದಿವಸ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಅವ್ರು ರೈತರು ಪಾಪ ಎಂತೆಂಥ ಹೋರಾಟಗಳನ್ನು ಮಾಡಿದ್ದಾರೆ. ದಿಲ್ಲಿ ಒಳಗೆ ನೋಡಿದ್ದೀವಿ. ಈ ಇತಿಹಾಸ ಏನಪ್ಪ, ಸ್ವಾತಂತ್ರ್ಯ ಸಿಕ್ಕ ನಂತರ ರೋಡ್ನಲ್ಲಿ ಮಳೆ ಬಡ್ದು ರೈತರ ಸಂಘಟನೆಯನ್ನು ದಮನ ಮಾಡ್ತಕ್ಕಂಥ ಒಂದು ಕ್ರಾಂತಿಕಾರಿಗಳ ದಮನ ನೀತಿಯನ್ನು ಸಹ ನಾವು ನೋಡಿದ್ದೇವೆ. ಇಂಥ ಒಂದು ನೀತಿಗಳನ್ನು ಸ್ವಾತಂತ್ರ್ಯ ನಂತರ ನಾವು ಕಂಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ.
ನಾವು ರೈತರ ಮಕ್ಕಳು ಸದಾ ರೈತರ ಜೊತೆಗೆ ಇರತಕ್ಕಂಥ ಗ್ರಾಮ ಆಡಳಿತ ಆಗಿರೋದ್ರಿಂದ ರೈತರಿಗೆ ನಾವು ಸದಾ ಅವರ ಸಹಾಯಕ್ಕೆ ನಾವು ರೆಡಿ ಇದ್ದೇವೆ. ಆಮೇಲೆ ಗ್ರಾಮದ ಸರ್ವತೋಮುಖ ಏಳಿಗೆಗಾಗಿ ಎಲ್ಲರ ಒಳಿತಿಗಾಗಿ ನಾವು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ, ನಿಮ್ಮ ಪಗಾರಗಳು ನೀವು ತಿಂಗಳಿಗೆ 8 ಅಂದ್ರೆ ಹಾಕೋತೀರಿ, ನೀವು MLAಗಳು ಅಲ್ಲೇ ಹೆಚ್ಚು ಮಾಡ್ಕೋತೀರಿ. ಈ ಕೆಲಸ ಮಾಡಿ ಪ್ರಜೆಗಳು ಒಂದು ಸೇವೆ ಮಾಡುವಂತ ನಮ್ಮ ರೈತರ ಮಕ್ಕಳಿಗೆ ನೀವು ಒಂದು ತಿಂಗಳಿಗೆ ಪಗಾರ ಕೊಡಬೇಕಾದ್ರೂ ಹಿಂದೆಟ್ ಹಾಕ್ತೀರಿ. ನೀವು 2 ತಿಂಗಳು 3 ತಿಂಗಳು ಮಾಸ್ತರ್ ಪಗಾರಗಳು ನಾಚಿ ಬರ್ಬೇಕು ನಿಮಗೆ. ನಮ್ಮ ತೆರಿಗೆ ಹಣದ ಮೇಲೆ ಎಂಥ ಕಣ್ಣಿಟ್ಟಿದ್ರು ನೀವು. ಅಧಿಕಾರ ನಿಮಗೆ ನಾವು ಕೊಟ್ಟೆ ಬಂದಾಗ ಯಾರ್ದು ಒಂದು ಆ ಪ್ರಜೆಗಳ ಒಂದು ಮನಸ್ಸು ಮುಗಿಸಿದಂಗೆ ನೀವು ಒಂದು ಒಳ್ಳೆಯ ಮನೋಭಾವದಲ್ಲಿ ಕೆಲಸ ಮಾಡಬೇಕು ಸರ್ಕಾರ ಅಂತೇಳಿ ಈ ಮೂಲಕ ನಾ ಜಿಲ್ಲಾ ಆಡಳಿತಕ್ಕಿರ್ಬೋದು ಸರ್ಕಾರಕ್ಕಿರ್ಬೋದು ವಿನಂತಿ ಮಾಡ್ಕೊಂಡಾಗ ಇದು 2ನೇ ಹಂತ ಹೋರಾಟವು ಸಕ್ಸಸ್ ಆಗಲಿಲ್ಲ ಅಂದ್ರೆ ಇಡೀ ರಾಜ್ಯದಂತ ನಾವು ರೈತರೆಲ್ಲ ನಮ್ಮ ರೈತರ ಮಕ್ಕಳ ಜೋಡಿ ಬೆನ್ನಿಗೆ ನಿಂತು ಉಗ್ರವಾದ ಹೋರಾಟ ಈಗಿನ ಈ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಕಿತ್ತೂರು ಒಂದು ತಾಲೂಕು ತಹಸೀಲ್ದಾರ್ ಆಫೀಸ್ಗೆ ಬಂದಾಗ ಇವತ್ತು ನಮ್ಮ ರೈತನ ಮಕ್ಕಳಾದಂಥ ತಲಾಟಿಯವರು ಗ್ರಾಮ ಲೆಕ್ಕ ಅಧಿಕಾರಿ ಅಂತಾರೆ, ಇವ್ರು ಕುಂತಿದ್ರು. ಇವ್ರದ್ದು ನಿನ್ನೂ ಖಾನಾಪುರ ನೋಡಿದೆ ನಾನು, ಅವ್ರದ್ದು ಕರೆಕ್ಟ್ ಐತೆ ಬೇಡಿಕೆಗಳು. ಯಾವುದೋ ಒಂದು ಸರಿಯಾದಂಥ ಸೌಲಭ್ಯಗಳಿಲ್ಲ. ಒಂದು ಗ್ರಾಮೀಣ ಭಾಗದಾಗ ಒಂದು ಗ್ರಾಮ ಪಂಚಾಯತ್ ಇರ್ತೈತಿ, PDO ಒಂದು ಸೆಕ್ರೆಟರಿ, ಇವ್ರಿಗೆಲ್ಲರಿಗೂ ಅಧಿಕೃತವಾಗಿ ಅದು ಎಲ್ಲ ಇರ್ತೈತಿ. ಆದರೆ ಇವ್ರಿಗೆ ಒಂದು ಸರಿಯಾದಂಥ ಒಂದು ಅಲ್ಲಿ ಕಟ್ಟಡ ಇಲ್ಲ, ಆಫೀಸ್ಗಳಿಲ್ಲ. ಆಮೇಲೆ ಇವ್ರಿಗೆ ಕುಂಡ್ರ ಕುರ್ಚಿ ಇಲ್ಲ. ಇಲ್ಲಿ 4 ಜನ ಬಂದು ಕೆಲಸಕ್ಕೆ ಬಂದಂಥ ಗ್ರಾಮೀಣ ಭಾಗದಾಗ ನಮ್ಮ ರೈತರು ಅವ್ರಿಗೂ ಕುಂಡ್ರಾಕಿಲ್ಲ ಅಂದಾಗ ಮನಸ್ಸು ಹೆಂಗೆ ಬರ್ತೈತಿ. ಒಂದು ಆ್ಯಪ್ ಮಾಡಿರಿ ಅವರು, ಆ ಆ್ಯಪ್ದೊಳಗೆ ಇವರೇ ಇದನ್ನು ಮಾಡ್ಕೋಬೇಕು. ಮತ್ತು ಇವ್ರಿಗೆ ಮೊಬೈಲ್ ಕೊಡಿಸ್ಬೇಕಲ್ಲ, ನೆಟ್ ಹಾಕಿಸ್ಬೇಕಲ್ಲ, ಇವ್ರಿಗೆ ಕೈಲಿಂತ್ರ ಇಲ್ಲಿ ಹಾಕೋಬೇಕು. ಇದನ್ನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಗೆ ನಾಚಿಕೆ ಬರ್ಬೇಕು. ಯಾಕಂದ್ರೆ ಅವರು ಓಟ್ ಹಾಕಿದ್ದಾರೆ, ಅವರು ದೇಶದ ಪ್ರಜೆಗಳನ್ನ, ನಮ್ಮ ರೈತನ ಮಕ್ಕಳವ್ರ, ನಾವು ರೈತರ, ನಾವು ಹೊಲ್ದಾಗ ಕೆಲಸ ಮಾಡತ್ತವು, ಅವರು ಗ್ರಾಮ ಲೆಕ್ಕ ಅಧಿಕಾರಿಯಾಗಿ ಗ್ರಾಮದ ಪ್ರಜೆಗಳ ಸೇವೆ ಮಾಡತ್ತಾರ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇವ್ರ ಮೇಲೆ ಹಾಕಿ ನೀವು ಅಧಿಕಾರ ಹುಚ್ಚು ಒಂದು ಆಶಯಕ್ಕಾಗಿ ನೀವು ನಮ್ಮ ತೆರಿಗೆ ಹಣನ ಲೂಟಿ ಮಾಡುವಂಥ ಕೆಲಸ ಆಗೈತಿ. ಈ ಲಂಚ್ ಗೇಟ್ ಗ್ಯಾರಂಟಿಗಳನ್ನ ತೆಗೀರಿ ಒಂದು, ಅದ್ರಾಗ ಉಪಯೋಗ ಬರುವಂಥವು ಖಜಾನೆ ಖಾಲಿ ಆಗತ್ತಂತ ನಿಮಗೆ. ಏನೇನು ರೇಟ್ ಹೆಚ್ಚು ಮಾಡಿರಿ ನೀವು, ನಿಮ್ಗೆ ನಾಚಿಕೆ ಬರ್ಬೇಕಾ? ಈ ಕಡೆ ಹೆಣ್ಮಕ್ಳಿಗೆ ಕೊಡೋದು, ಈ ಕಡೆ ಗಣಮಕ್ಳ ಕಡೆ ಕಿತ್ಕೋದು. ಬಸ್ಸಿನ ರೇಟ್ ಏನಾತ, ಹೆಣ್ಮಕ್ಳದು ಗಣಮಕ್ಳ ಚಾರ್ಜ್, ಇಬ್ಬರದು ಚಾರ್ಜ್ ಗಣಮಕ್ಳ ಕಡೆ ವಸೂಲು ಮಾಡುವಂಥ ಕೆಲಸ ನಿಮ್ಗೆ. ಇದು ಅರಿವು ಐತಿ ನಿಮಗೆ? 52,000 ಕೋಟಿ ಹೂಡಿಕೆ ಮಾಡ್ಬೇಕು ನೀವು. ಆದಲ್ದ ಏನರ ಒಂದು KVG ಬ್ಯಾಂಕಿನ ಸ್ವಲ್ಪ ರೈತರ ಸಾಲ ಮನ್ನಾ ಮಾಡಿದ್ರೆ ಉಪಯೋಗ ಬರ್ತೈತೆ ಇಲ್ಲ? ಪಾಪ ಇವ್ರು ಗ್ರಾಮ ಲೆಕ್ಕ ಅಧಿಕಾರಿಗಳು ಕೇಳೋದು ತಪ್ಪೈತಾ? ಅರ್ಥ ಮಾಡ್ಕೊಡ್ರಿ. ಒಂದು ಯೋಗ್ಯವಾದ ಆಫೀಸ್ ಕಟ್ಟಿಕೊಡ್ರಿ. ಅಲ್ಲಿ ಗ್ರಾಮ ಪಂಚಾಯತಿ ಬಾಜುಕನ ಇರ್ಬೋದು, ಅಲ್ಲಿ ಏನಾರ ಜಗಗಳು ಇರ್ತಾವೆ, ಅದನ್ನು ಕಟ್ಟಿ ಒಂದು ವ್ಯವಸ್ಥಿತವಾಗಿ ಕುರ್ಚಿ ಟೇಬಲ್ಗಳನ್ನ, ಆಮೇಲೆ ಅವ್ರಿಗೆ ಏನು ಯಾಪ್ ಕೊಟ್ಟಾರ ಕಂಪ್ಯೂಟರ್ ಮೇಲೆ ಮಾಡೋದು, ಅದ್ರ ಏನು ಸವಲತ್ತು ಐತಿ ಎಲ್ಲ ಕೊಡ್ರಿ. ಅವ್ರು ಮಾಡೋಕ್ಕಿಲ್ಲ ಅಂತಾರ? ಏನೂ ಇಲ್ಲದನ ಇವ್ರ ಮೊಬೈಲ್ ಮೇಲೆ ಸರಿಯಾಗಿ ಗ್ರಾಮೀಣ ಭಾಗದಾಗ ಕರೆಂಟ್ ಇರಂಗಿಲ್ಲ, ವಿದ್ಯುತ್ ಸಪ್ಲೈ ಸರಿ ಇಲ್ಲ ನಿಮ್ದು. ಅದನ್ನು ನೀವು ಖಾಸಗೀಕರಣ ಮಾಡಕ್ ಹೊಂಟಿರಿ. ಅಂದ್ರೆ ಕಾಂಟ್ರಾಕ್ಟರ್ಗಳು ನಮ್ಮ ಸರ್ಕಾರಕ್ಕೆ ಇಂತಿಷ್ಟು ಹಣ ಕೊಡಬೇಕು, ಇದೆಲ್ಲ ನೀವು ಕಾಂಟ್ರಾಕ್ಟರ್ ಜೋಡಿ ರೈತರು ನೀವು ಕೊಡ್ಲಿಕ್ಕೆ ಕೊಡ್ಬೇಕು ಒಂದು ಬಡದಾಡ್ರಿ ಅನ್ನುವಂಥ ಒಂದು ಕೆಟ್ಟ ಮನಸ್ಸು ನೀವು ಇಟ್ಕೊಂಡ್ಕ್ಯಾರ ನೀವು ಅಧಿಕಾರ ಹುಚ್ಚಿಗಾಗಿ. ಈ ಸಂದರ್ಭದಲ್ಲಿ MA ಜಕಾತಿ ಅಧ್ಯಕ್ಷರು, ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಕಿತ್ತೂರು, ರವಿ ಡಿ ಜಾಧವ್ ಅಧ್ಯಕ್ಷರು, ಕರಾಸನೌ NPS ಸಂಘ ಕಿತ್ತೂರು ಮತ್ತು ಶಿಸ್ತು ಸಮಿತಿ ಕಾರ್ಯದರ್ಶಿ, ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೆಳಗಾವಿ, ಈರಣ್ಣ ಕರಡಿ ಅಧ್ಯಕ್ಷರು, ನೌಕರರ ಸಂಘ ಕಿತ್ತೂರು ಸೇರಿದಂತೆ ಉಪಾಧ್ಯಕ್ಷ ರವಿ ಯಲ್ಲಗೌಡರು ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ಸ್ ಜಗದೀಶ್ ಕಡೋಲಿ, BV5 ನ್ಯೂಸ್ ಕನ್ನಡ, ಚನ್ನಮ್ಮನ ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.